ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ದಿನದಂದು ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿ ಬೃಂದಾವನ ಜ್ಯುವೆಲರ್ಸ್ ನೂತನ ಮಳಿಗೆ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ. ಸಮಾಜ ಸೇವಕಿ ಪಲ್ಲವಿ ಸಿಟಿರವಿ ಅವರು ಜ್ಯೋತಿ ಬೆಳಗಿಸಿ ಮಳಿಗೆಯನ್ನ ಉದ್ಘಾಟಿಸಿದರು. ಮಾತನಾಡಿದ ಅವರು, ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಣ್ಣು ಮಕ್ಕಳಿಗೆ ಅತ್ಯಂತ ವಿಶೇಷ. ನಮ್ಮೂರಿನವರೇ ಆದ ವಿವೇಕ್ ದಂಪತಿ ಮತ್ತು ಪುನೀತ್ ಅವರು ಸೇರಿ ಅತ್ಯಂತ ಸುಂದರವಾಗಿ ಯೂನಿಕ್ ಆಗಿ ಈ ಬೃಂದಾವನ ಜ್ಯುವೆಲರ್ಸ್ ಆರಂಭಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬೇಕಾದ ಎಲ್ಲ ಬಗೆಯ ಆಕರ್ಷಕ ಚಿನ್ನಾಭರಣಗಳು ಇಲ್ಲಿವೆ. ತಾಯಿ ವರಮಹಾಲಕ್ಷ್ಮಿ ಇವರ ಸಂಸ್ಥೆಗೆ ಮತ್ತು ಕುಟುಂಬಕ್ಕೆ ಒಳ್ಳೆಯದನ್ನ ಕರುಣಿಸಲಿ ಎಂದು ಶುಭ ಹಾರೈಸಿದರು. ಈ ದಿನ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಿಳಿಸ್ತಾ, ಶುಕ್ರವಾರ ಅಂದ ತಕ್ಷಣ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಶುಭ ದಿನ. ಅದ್ರ ಜೊತೆಗೆ ನಾನಿವತ್ತು ಬಂಗಾರದ ಅಂಗಡಿ ಇನಾಗ್ರೇಷನಿಗೆ ಬಂದಿದ್ದೀನಿ. ನಿಜವಾಗ್ಲೂ ಖುಷಿಯಾಗುತ್ತೆ. ವರಮಹಾಲಕ್ಷ್ಮಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾ, ಈ ದಿನ ಬೃಂದಾವನ ಜ್ಯುವೆಲ್ಲರ್ಸ್ ಅವರು ನಮ್ಮ ಊರಿನವರೇ ಆಗಿ ಒಂದು ಪುಟ್ಟ ಹಳ್ಳಿಯಿಂದ ಬಂದು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಈ ಚಿನ್ನಾಭರಣ ಯಾಕೆ ಅಂದರೆ ಹೆಣ್ಮಕ್ಳನ್ನ ಬೇಗ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ. ಹಾಗಾಗಿ ವಿವೇಕ್ ಅವ್ರ ದಂಪತಿಗಳು ಈ ದಿನ ಹಾಗೆ ಅವರು ಪುನೀತ್ ಅವ್ರನ್ನ ಜೊತೆಗೂಡಿಸ್ಕೊಂಡು ಒಂದು ಪುಟ್ಟದಾಗಿ ತುಂಬ ಯುನೀಕಾಗಿ ಬಂದಿದೆ. ಈ ಶಾಪು ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಆಕರ್ಷಣೆ ಆಗುವಂಥ ಎಲ್ಲ ಚಿನ್ನಾಭರಣನ ಈ ಅಂಗಡಿಲಿ ಇಟ್ಟಿದ್ದಾರೆ. ಸೊ ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಈ ದಿನ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ. ಹೆಣ್ಮಕ್ಳನ್ನ ಆಕರ್ಷಿಸೋಕ್ಕೆ ಚಿನ್ನನೂ ಒಂದು ಬೆಸ್ಟ್. ಚಿನ್ನ ಹೆಣ್ಮಕ್ಳಿಗೆ ಚಿನ್ನ, ಸೀರೆ, ಬಟ್ಟೆ ಅಂತ ಎಷ್ಟಿದ್ರೂ ಸಾಕಾಗಲ್ಲ. ಸೊ ಹಾಗಾಗಿ ಈ ದಿನ ಈ ಶುಭಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಅಂಗಡಿ ಮಾಲೀಕ ವಿವೇಕ್ ಅವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದಿದ್ದೇವೆ. ಇದೀಗ ಚಿನ್ನ ಬೆಳ್ಳಿ ಆಭರಣಗಳ ರಂಗಕ್ಕೆ ಕಾಲಿಟ್ಟಿದ್ದು ಅತ್ಯಂತ ಪ್ರಾಮಾಣಿಕ ಹಾಗೂ ನ್ಯಾಯಯುತವಾಗಿ ಗ್ರಾಹಕರಿಗೆ ಸೇವೆ ನೀಡುವುದು ನಮ್ಮ ಮುಖ್ಯ ಉದ್ದೇಶ. ನಗರದ ಸಮಸ್ತ ಮಹಾಜನತೆ ಹಾಗೂ ಗ್ರಾಹಕರು ಎಂದಿನಂತೆ ನಮ್ಮ ಈ ಹೊಸ ಉದ್ಯಮಕ್ಕೂ ಪ್ರೋತ್ಸಾಹ ಮತ್ತು ಸಹಕಾರ ನೀಡಬೇಕು ಎಂದರು. ಊರು ಕೊಪ್ಪ. ನಾವು ಸುಮಾರು 15 ವರ್ಷದ ಹಿಂದೆ ಚಿಕ್ಕಮಗಳೂರಿಗೆ ಬಂದ್ವಿ. ನಾವು ಬಂದು ಬೇರೆ ಬೇರೆ ಬಿಸ್ನೆಸ್ಗಳನ್ನೆಲ್ಲ ಮಾಡಿದ್ದೀವಿ. ಸ್ಲಿಪ್ಪರ್ ಅಂಗಡಿ ಮಾಡಿದ್ವಿ, ಟೆಕ್ಸ್ಟೈಲ್ ಮಾಡಿದ್ವಿ, ಆಮೇಲೆ ಹಾರ್ಡ್ವೇರ್ ಮಾಡಿದ್ವಿ, ಆಮೇಲೆ ಮೆಡಿಕಲ್ ಮಾಡಿದ್ವಿ, ಈಗ ಕ್ಲಿನಿಕ್ಕು ಮಾಡಿದ್ದೀವಿ. ಮತ್ತು ಹೀಗೆ ಯೋಚನೆ ಬಂದಾಗ ನನಗೆ ಯಾವಾಗಲೂ ಎಲ್ಲದಕ್ಕೂ ಡಿಪ್ರಿಷಿಯೇಷನ್ ಅನ್ನೋದು ಇರುತ್ತೆ ಬಿಸ್ನೆಸ್ಸಲ್ಲಿ. ಡಿಪ್ರಿಷಿಯೇಷನ್ ಇಲ್ಲದೇ ಇರೋ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ನನಗೆ ಬಂದಾಗ ಯೋಚನೆ ಬಂದಾಗ ನಾನು ಈ ಗೋಲ್ಡ್ ಶಾಪ್ ಮಾಡೋಣ ಅಂತ ಯೋಚನೆ ಮಾಡಿ ಈ ಥರ ಚಿನ್ನ ಬೆಳ್ಳಿ ಮಾಡಬೇಕು, ಇದನ್ನು ಮುಂದುವರಿಸ್ಬೇಕು ಅಂತ ಯೋಚನೆ ಮಾಡಿ ನಾನು ಶುರು ಮಾಡಿದ್ದೀನಿ ಎಲ್ಲರ ಸಹಕಾರದೊಂದಿಗೆ. ಈ ಮುಂದೆ ಕೂಡ
ನಾವು ಈ ಥರದ ಇದು ಬಿಸ್ನೆಸ್ಸಿಗೆ ಇಳಿದಿದ್ದರಿಂದ ಎಲ್ಲರೂ ಸಹಕಾರ ಕೊಡಬೇಕು, ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ನಾವು ಬಿಸ್ನೆಸ್ಸನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆ ನಮ್ಮಲ್ಲಿ ಪ್ರಬಲವಾಗಿದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡಬೇಕು ನಮ್ಮ ಈ ಬಿಸ್ನೆಸ್ಸಿಗೆ ಅಂತ ಎಲ್ಲ ಮಹಾಜನತೆಯಲ್ಲಿ ನಾನು ಕನಕಳೆಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಬೃಂದಾವನ್ ಮೆಡಿಕಲ್ಸ್ ಬದ್ರು, ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಅನ್ವರ್, ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೈಲಜಾ ಪ್ರಕಾಶ್, ಮೂಕ್ತಿಹಳ್ಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಪ್ರತಾಪ್ ಬಂಗೇರ ಮತ್ತು ಕಾರ್ಯದರ್ಶಿ ಶಿವಕುಮಾರ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು.